ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದಲ್ಲಿ ದಾಟಾಡುವ ಹಾದಿ ವಿಚಾರವಾಗಿ ನಡೆದ ತಂಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ದುರ್ಘಟನೆ ಮಂಗಳವಾರ ಸಂಜೆ ಸಂಭವಿಸಿದೆ. ಮೃತನನ್ನ ಮಹೇಶ್ ಬಸಯ್ಯ ಉಜ್ಜನಿಮಠ್ 33 ವರ್ಷ ಅಂತ ಗುರುತಿಸಲಾಗಿದೆ. ಆರೋಪಿ ರುದ್ರಯ್ಯ ಉಜ್ಜನಿಮಠ್ ಮತ್ತು ಮೃತನು ಸಂಬಂಧಿಕರಾಗಿದ್ದು, ತಮ್ಮ ಮನೆಯ ಮುಂದೆ ಇರುವ ದಾಟಾಡುವ ಹಾದಿ ವಿಚಾರವಾಗಿ ಇವರಿಬ್ಬರ ನಡುವೆ ಹಿಂದಿನಿಂದಲೂ ಕೂಡ ವೈಮನಸ್ಸು ಇತ್ತು ಎನ್ನಲಾಗಿದೆ. ಮಂಗಳವಾರ ಸಂಜೆ ದೊಡ್ಡವಾಡ ಗ್ರಾಮದ ಚಿಕನ್ ಅಂಗಡಿ ಹತ್ತಿರ ಆರೋಪಿ ರುದ್ರಯ್ಯ ಈತನು ರಾಮನಗೌಡ ದಿಂದಿಗಟ್ಟಿ ಮತ್ತು ರವಿ ಮಿರ್ಜಿ ಅವರೊಂದಿಗೆ ಜಗಳವಾಡ್ತಾ ಇದ್ದ ವೇಳೆ ಮೃತ ಮಹೇಶ್ ಮಧ್ಯ ಪ್ರವೇಶಿಸಿ ಜಗಳ ಮಾಡಬೇಡ ಅಂತ ಬುದ್ಧಿ ಹೇಳಿ ಮನೆಗೆ ತೆರಳಿದ್ದಾನೆ. ನಂತರ ಸಂಜೆ 6:45 ಸುಮಾರಿಗೆ ಮೃತನು ನಾಗಪ್ಪ ಕೆಂಚಿರಾಮನಹಳ್ಳಿ ಜೊತೆ ಮನೆಗೆ ಮರಳುವಾಗ ಆರೋಪಿ ಏಕಾಏಕಿ ಮನೆಯಿಂದ ಕುಡುಗೋಲು ತೆಗೆದುಕೊಂಡು ಬಂದು ಹಿಂದಿನಿಂದ ದಾಳಿ ನಡೆಸಿದ್ದಾನೆ. ಕುತ್ತಿಗೆ ಭಾಗಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದ ಮಹೇಶ್ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನೆ. ತಕ್ಷಣ ಗಾಯಾಳುವನ್ನು ದೊಡ್ಡವಾಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೈಲಹೊಂಗಲ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ರಾತ್ರಿ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಹಿಂದಿನ ದ್ವೇಷ ಹಾಗೂ ದಾಟಾಡುವ ಹಾದಿ ವಿಚಾರವೇ ಈ ಕೊಲೆಗೆ ಕಾರಣ ಎನ್ನಲಾಗಿದ್ದು, ಈ ಕುರಿತು ದೊಡ್ಡವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ಬೆಳಗಾವಿಯ ಎಸ್ಪಿ ಕೆ ರಾಮನುಜ್, ಡಿವೈಎಸ್ಪಿ ಪಿ ವೀರೇಶ್ ಹಿರೇಮಠ್, ಕಿತ್ತೂರು ಸಿಪಿಐ ಶಿವಾನಂದ ಗುಡಗನಟ್ಟಿ, ಪಿಎಸ್ಐ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವರದಿ ಅರ್ಬಾಜ್ ಮುಲ್ಲಾ, ಮಹಾಯುದ್ಧ ನ್ಯೂಸ್, ಬೈಲಹೊಂಗಲ.